ಆತ್ಮೀಯ ಶಿಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಯು ಎಸ್ ಐ ಡಿ ಇದ್ದರೆ ಯಾವ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಯು ಎಸ್ ಐ ಡಿ ಇರಲಿಲ್ಲ ಅಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ನೋಡಿ, ಈಗ ಇಲ್ಲಿದೆ ನೋಡಿ, ಸ್ಟಾರ್ಟ್ ನ್ಯೂ ಸರ್ವೆ ಅಂತದ ನೋಡಿ, ಅದನ್ನು ಕ್ಲಿಕ್ ಮಾಡುತ್ತೇನೆ. ಕ್ಲಿಕ್ ಮಾಡಿದ ನಂತರ ಯು ಎಸ್ ಐ ಡಿ ಲೋಡ್ ಆಯಿತು. ಲೋಡ್ ಆದಾಗ ಯು ಎಸ್ ಐ ಡಿ ಇದ್ದರೆ ಇಲ್ಲೇ ನೀವು ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಯು ಎಸ್ ಐ ಡಿಗಳು ನಿಮಗೆ ಗೋಚರವಾಗುತ್ತವೆ. ಇಲ್ಲಿಗೆ ನಾವು ಒಂದು ಯು ಎಸ್ ಐ ಡಿಯನ್ನು ಕ್ಲಿಕ್ ಮಾಡಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ಜನ್ರೇಟ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಈಗ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ 10 ಸಂಖ್ಯೆಯ ಒಂದು ಯು ಎಸ್ ಐ ಡಿ ಬಂದಿದೆ ನೋಡಿ. 10 ಅಂಕಿಯ ಯು ಎಸ್ ಐ ಡಿ ಬಂದಿದೆ, ಅದನ್ನು ನೋಡಿಕೊಳ್ಳಿ. ಮತ್ತು ಇಲ್ಲಿ ಯಾರು ಮನೆಯ ಒಂದು ಈ ಮಾಹಿತಿಯನ್ನು ಕೊಡ್ತಾರೆ ಇದನ್ನು ಕ್ಲಿಕ್ ಮಾಡೋದರ ಮೂಲಕ ಲೊಕೇಶನನ್ನು ನೀವು ಹಾಕಿಕೊಳ್ಳಬಹುದು. ಮತ್ತು ಐ ಡಿಯನ್ನು 2 ರೀತಿಯ ಐ ಡಿ ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್. 2 ಐ ಡಿ ಕೊಟ್ಟಿದ್ದಾರೆ. ಆದರೆ ಇವು ಯಾವುದನ್ನು ಕ್ಲಿಕ್ ಮಾಡಿದಾಗ, ರೇಷನ್ ಕಾರ್ಡ್ ಕ್ಲಿಕ್ ಮಾಡಿದಾಗ ರೇಷನ್ ಕಾರ್ಡ್ ಐ ಡಿಯನ್ನು ನಂಬರನ್ನು ಹಾಕಿ ಸಬ್ಮಿಟ್ಮೆಂಟ್ ಕೊಟ್ಟರೆ ಅವ್ರ ಫ್ಯಾಮಿಲಿ ಡೀಟೇಲ್ಸ್ ಬರುತ್ತದೆ. ಜನ್ರೇಟ್ ಈ ವಿಡಿಯೋದ ಉದ್ದೇಶ ಆಗಿತ್ತು ಯು ಎಸ್ ಐ ಡಿಯನ್ನು ಜನ್ರೇಟ್ ಮಾಡುವುದು ಹೇಗೆ ಎಂಬುದು. ನಮಸ್ಕಾರಗಳು. ಹೆಚ್ಚಿನ ಮಾಹಿತಿಯೊಂದಿಗೆ ಸದಾ ನಿಮಗೆ ಅಪ್ಡೇಟ್ ಕೊಡ್ತಿರ್ತೇವೆ. ಅದಕ್ಕಾಗಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬಾರದು.